ಪಿಟಿಆರ್ ನವೀಕರಣವಿಲ್ಲದೆ ನಿರ್ಧಾರಗಳು ಕಾನೂನು ಬಾಹಿರ. ಚಿಕ್ಕೋಡಿ ಪಟ್ಟಣದ ಸಿಟಿಇ ಶಿಕ್ಷಣ ಸಂಸ್ಥೆಯು ಪಿಟಿಆರ್ ಅನ್ನು ನವೀಕರಿಸದೆ ವಿವಿಧ ನಿರ್ಧಾರಗಳನ್ನು ಕೈಗೊಳ್ಳುತ್ತಿರುವುದು ಕಾನೂನು ಬಾಹಿರವಾಗಿದೆ. ಕೂಡಲೇ ಸಂಸ್ಥೆಗೆ ಆಡಳಿತಾಧಿಕಾರಿಯವರನ್ನು ನೇಮಕ ಮಾಡಬೇಕು ಎಂದು ಅಂಬೇಡ್ಕರ್ ಜನಜಾಗೃತಿ ಸೇವಾ ಸಂಘದ ಅಧ್ಯಕ್ಷ ರಾವ್ ಸಾಹೇಬ ಪಕ್ಕೀರೆ ಸರ್ಕಾರವನ್ನು ಒತ್ತಾಯಿಸಿದರು. ಪಟ್ಟಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಸ್ಥೆಯ ಹಿಂದಿನ ನಿರ್ದೇಶಕರ ಮಂಡಳಿ ಶಿಸ್ತುಬದ್ಧವಾಗಿ ಹಾಗೂ ವ್ಯವಸ್ಥಿತ ರೀತಿಯಲ್ಲಿ ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಬಂದಿದೆ. ಆದರೆ ಪ್ರಸ್ತುತ ನಿರ್ದೇಶಕರ ಮಂಡಳಿ ತಪ್ಪು ದಿಕ್ಕಿನಲ್ಲಿ ಸಾಗುತ್ತಿದ್ದು ಸಂಸ್ಥೆಯ ಭವಿಷ್ಯಕ್ಕೆ ಧಕ್ಕೆ ತರುತ್ತಿದೆ ಎಂದು ಆರೋಪಿಸಿದರು. ಈ ಅಕ್ರಮಗಳನ್ನು ಸಕಾಲದಲ್ಲಿ ಸರಿಪಡಿಸದಿದ್ದರೆ ಸಂಸ್ಥೆಯ ವಿರುದ್ಧ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಶತಮಾನೋತ್ಸವ ಪೂರೈಸಿದ ಸಿಟಿಇ ಸಂಸ್ಥೆಯಲ್ಲಿ ಪಿಟಿಆರ್ ನವೀಕರಣವಿಲ್ಲದೆ ಅವ್ಯವಹಾರಗಳು ನಡೆಯುತ್ತಿದೆ. ಪಿಟಿಆರ್ ನವೀಕರಣವಾಗುವವರೆಗೆ ಆಡಳಿತಾಧಿಕಾರಿಯನ್ನ ನೇಮಕ ಮಾಡಬೇಕು ಎಂದು ಒತ್ತಾಯಿಸಿದರು. ಸಂಸ್ಥೆಯಲ್ಲಿ ನಡೆಯುತ್ತಿರುವ ಅಕ್ರಮಗಳಿಗೆ ಚಿಕ್ಕೋಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ, ಡಿಡಿಪಿಐ ಸೀತಾರಾಮ ಹಾಗೂ ಪದವಿ ಪೂರ್ವ ಉಪನಿರ್ದೇಶಕ ಪಿಐ ಭಂಡಾರಿ ಅವರು ಕುಮ್ಮಕ್ಕು ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಅವರ ವಿರುದ್ಧ ಸರ್ಕಾರ ತಕ್ಷಣ ಕ್ರಮ ಜರುಗಿಸಬೇಕು ಎಂದರು. ಸಿಟಿಇ ಸಂಸ್ಥೆಯು ಶಿಕ್ಷಣ ಇಲಾಖೆ ಅಧಿಕಾರಿಗಳ ಸಹಾಯದಿಂದ ಕಾನೂನು ಬಾಹಿರ ನಿರ್ಧಾರಗಳನ್ನು ತೆಗೆದುಕೊಂಡು ಉತ್ತಮ ಹೆಸರಿಗೆ ಕಳಂಕ ತರುತ್ತಿದೆ. 11 ವಿವಿಧ ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿರುವ ಸಿಟಿಐಯಲ್ಲಿ ಹಲವು ಹುದ್ದೆಗಳು ಖಾಲಿ ಇದ್ದರೂ ಇಂದಿಗೂ ಭರ್ತಿಯಾಗಲಿಲ್ಲ ಎಂದು ದೂರಿದರು. ಸಂಘದ ಉಪಾಧ್ಯಕ್ಷ ಅಪ್ಪಸಾಹೇಬ ಬ್ಯಾಳಿ ಮಾತನಾಡಿ, ಸಿಟಿಇ ಸಂಸ್ಥೆಯ ಅನುದಾನಿತ ಆರ್ಡಿ ಪದವಿ ಪೂರ್ವ ಮಹಾವಿದ್ಯಾಲಯದ ಹಿರಿಯ ಉಪನ್ಯಾಸಕ ಎಎ ಕಾಂಬಳೆ ಅವರಿಗೆ 2018ರಲ್ಲಿ ಪ್ರಾಚಾರ್ಯರಾಗಿ ಪದೋನ್ನತಿ ನೀಡಿ ಕೆಲವೇ ದಿನಗಳಲ್ಲಿ ಹಿಂಬಡ್ತಿ ನೀಡಿರುವುದರ ಹಿಂದಿನ ಉದ್ದೇಶ ಏನು ಎಂದು ಪ್ರಶ್ನಿಸಿದರು. ಕಾಂಬಳೆ ಅವರಿಗೆ 2018ರಲ್ಲಿ ಪ್ರಾಚಾರ್ಯರಾಗಿ ಮುಂಬಡ್ತಿ ನೀಡಿದ್ದು ಯಾವುದೇ ನೋಟಿಸ್ ಇಲ್ಲದೆ 2023ರಲ್ಲಿ ಹಿಂಬಡ್ತಿ ನೀಡಿ ಅನ್ಯಾಯ ಮಾಡಲಾಗಿದೆ ಎಂದು ಆರೋಪಿಸಿದರು. ಇವತ್ತು ತಮ್ಮನ್ನು ಈ ಸಿಟಿಇ ಸಂಸ್ಥೆಯ ಅವ್ಯವಹಾರ ಕುರಿತು ಕೆಲವೊಂದು ಏನು ಸ್ಕ್ಯಾಂಡಲ್ ಅದ್ರ ಬಗ್ಗೆ ತಮ್ಮ ಜೊತೆಗೆ ಹಂಚಿಕೊಳ್ಬೇಕಂತ ತಿಳಿದು ನಾವು ಇವತ್ತು ಇಲ್ಲಿ ಬರಮಾಡಿಕೊಂಡಿದ್ದೇವೆ. ಸಿಟಿಇ ಸಂಸ್ಥೆಯಲ್ಲಿ ಆಗಿರ್ತಕ್ಕಂಥ ಸ್ಕ್ಯಾಂಡಲ್ ಅವ್ಯವಹಾರ ಅದನ್ನು ಸಮಗ್ರ ತನಿಖೆಗೆ ಒಳಪಡಿಸಬೇಕಂತ ತಿಳಿದು ನಾವಿವತ್ತು ಈ ಒಂದು ಪತ್ರಿಕಾ ಮುಖಾಂತರ ತಮ್ಮಲ್ಲಿ ನಾವು ಕೇಳಿಕೊಳ್ತಾ ಇದ್ದೀವಿ. ಚಿಕ್ಕೋಡಿಯಲ್ಲಿ ಸುಮಾರು 100 ವರ್ಷಗಳ ಇತಿಹಾಸವಿರುವ ಸಿಟಿಇ ಸಂಸ್ಥೆಯ ದಿವಂಗತ ಡಾಕ್ಟರ್ ಗೋಪಾಲರಾವ್ ಲಕ್ಷ್ಮಣರಾವ್ ನೇರ್ಲೇಕರ್, ರಾಮಚಂದ್ರ ಧೋಂಡಿರಾಮ್ ಕುಲಕರ್ಣಿ, ಶ್ರೀ ಮಜಲಿ ನ್ಯಾಯವಾದಿಗಳು, ಶ್ರೀ ರಾಥೋಡಿಕರ್ ನ್ಯಾಯವಾದಿಗಳು ಹಾಗೂ ಶ್ರೀ ಬಿ ಮುನ್ನೋಳಿಕರ್ ಇವರೆಲ್ಲರ ನೇತೃತ್ವದಲ್ಲಿ ಈ ಸಂಸ್ಥೆಯನ್ನು ಹುಟ್ಟುಹಾಕಿದರು. ಸದರಿ ಸಂಸ್ಥೆಯನ್ನು ಹುಟ್ಟುಹಾಕಲು ಒಂಟಮೂರಿ ಸರ್ಕಾರ ಇವರು ತಮ್ಮ ಜಮೀನನ್ನು ಕೊಟ್ಟು ಸಂಸ್ಥೆಯನ್ನು ಚಿಕ್ಕೋಡಿ ಗಡಿ ಭಾಗದಲ್ಲಿ ಹೆಮ್ಮರವಾಗಿ ಬೆಳೆಸಲಿಕ್ಕೆ ಸಹಕಾರವನ್ನು ನೀಡಿರುತ್ತಾರೆ. ಆದ ಕಾರಣ ಇವರೆಲ್ಲರಿಗೂ ಅಭಿನಂದಿಸುತ್ತಾ ಈ ಪತ್ರಿಕಾ ಮೂಲಕ ಹೇಳಲಿರುವ ವಿಷಯವೇನೆಂದರೆ, ಸದರಿ ಸಂಸ್ಥೆಯ ಈಗಿನ ಆಡಳಿತ ಮಂಡಳಿಯವರು ಸ್ವಯಂ ಘೋಷಿತ ಮಂಡಳಿಯನ್ನು ಮಾಡಿಕೊಂಡು ತಮ್ಮ ಇತಿಹಾಸವನ್ನು ಮರೆತು ಕಾನೂನನ್ನು ಉಲ್ಲಂಘಿಸಿ ತಮ್ಮ ಸಂಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ಇದೊಂದು ವಿಪರ್ಯಾಸದ ಸಂಗತಿ. ಕಾರಣ ಸದರಿ ಸಂಸ್ಥೆಯು ಪಿಟಿಆರ್ ನವೀಕರಣ ಇಲ್ಲದೆ ಆಡಳಿತ ಮಂಡಳಿ ಮುಂದುವರಿಯಲು ಹೇಗೆ ಸಾಧ್ಯ? ಕಾರಣ ಈಗಿನ ಆಡಳಿತ ಮಂಡಳಿ ಸಂಸ್ಥೆಯ ಹಿತವನ್ನು ಕಾಪಾಡಿಕೊಳ್ಳದೆ ಸಂಸ್ಥೆಯ ಘನತೆ, ಗೌರವ ಮತ್ತು ಮಕ್ಕಳ ಭವಿಷ್ಯ ಹಾಗೂ ಬೋಧಕ ವರ್ಗವನ್ನು ಲೆಕ್ಕಿಸದೆ ತಮ್ಮ ಪಿಟಿಆರ್ ಕೂಡ ನವೀಕರಣ ಮಾಡದೆ ತಮ್ಮ ಏಕಗವಾಕ್ಷಿ ನಿರ್ಧಾರದಿಂದ ಸಂಸ್ಥೆಯನ್ನು ಬೀದಿಗೆ ತರುವ ಹುನ್ನಾರವನ್ನು ನಡೆಸುತ್ತಿದ್ದಾರೆ. ಇದಕ್ಕೆ ಜ್ವಲಂತ ಉದಾಹರಣೆಯಾಗಿ ಹೇಳುವುದಾದರೆ, ಸಂಸ್ಥೆಯ ನವೀಕರಣವು 2018ರಲ್ಲಿ ಮುಕ್ತಾಯವಾದಾಗ ಆಡಳಿತ ಮಂಡಳಿಯವರು 2018ರಿಂದ 2023ರವರೆಗೆ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ 9 ಜನ ಸದಸ್ಯರನ್ನು ಒಳಗೊಂಡು ಆಯ್ಕೆ ಮಾಡಿಕೊಂಡು ನಂತರ ಮಾನ್ಯ 2ನೇ ಜಿಲ್ಲಾ ಹೆಚ್ಚುವರಿ ನ್ಯಾಯಾಲಯ ಬೆಳಗಾವಿಯಲ್ಲಿ ಮಿಸಲೇನಿಯಸ್ ಅಪ್ಲಿಕೇಶನ್ ನಂಬರ್ 315/2018 ದಾಖಲಿಸಿ ಅನುಮೋದನೆಯನ್ನು ಪಡೆದಿರುತ್ತಾರೆ. ನವೀಕರಣಗೊಂಡ ಸಂಸ್ಥೆಯನ್ನು ನಡೆಸಿಕೊಂಡು ಹೋಗುತ್ತಿರುವಾಗ
ಸಂಸ್ಥೆಯ ಆಡಳಿತ ಮಂಡಳಿಯವರು ತಮ್ಮ ತಮ್ಮ ಒಳ ಜಾಗಗಳಲ್ಲಿ ಈ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ RD ಪದವಿ ಪೂರ್ವ ಮಹಾವಿದ್ಯಾಲಯದ ಹಿರಿಯ ಉಪನ್ಯಾಸಕರಾದ ಶ್ರೀ A ಕಾಂಬ್ಳೆ ಇವರನ್ನು ಪ್ರಾಚಾರ್ಯರ ಹುದ್ದೆಗೆ ಮೀಸಲಾತಿ ಪ್ರಕಾರ ಸೇವಾ ಶ್ರೇಣಿಯ ಬಡ್ತಿಯನ್ನು 2021ರಲ್ಲಿ ನೀಡಿರುತ್ತಾರೆ. ಆದರೆ ಅದೇ ಆಡಳಿತ ಮಂಡಳಿಯವರು ತಮ್ಮ ಸಂಸ್ಥೆಯು ಪ್ರೆಸೆಂಟ್ ಟರ್ಮ್ ರಿನ್ಯೂವಲ್ ಅಂದರೆ PTR ನವೀಕರಣ ಇಲ್ಲದೆ ಸಂದರ್ಭದಲ್ಲಿ ಅಂದರೆ 2024ರಲ್ಲಿ ಯಾವುದೇ ರೀತಿಯ ಬಲವಾದ ಕಾರಣವಿಲ್ಲದೆ ಹಾಗೂ ಸಂಸ್ಥೆಯ ನಿಯಮಾವಳಿ ಪ್ರಕಾರ ನೋಟಿಸ್ ನೀಡದೆ ಪ್ರಾಚಾರ್ಯರ ಹುದ್ದೆಯಿಂದ ಬೇಕಾಯ್ದೆಶೀರಿ ತೆಗೆದುಹಾಕಿರುತ್ತಾರೆ. ಈ ವಿಷಯವನ್ನು ಸಂಸ್ಥೆಯ ಆಡಳಿತ ಮಂಡಳಿಯ ಸ್ವಯಂ ಘೋಷಿತ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಕುಲಕರ್ಣಿ ಹಾಗೂ ಶ್ರೀ ಅರುಣ್ ಕುಲಕರ್ಣಿ ಇವರನ್ನು ಸಂಪರ್ಕಿಸಿ ಈ ವಿಷಯದ ಬಗ್ಗೆ ಪ್ರಸ್ತಾವನೆಯನ್ನು ಮಂಡಿಸಿದಾಗ ಸದರಿಯವರು ಕೆಲವೊಂದು ಜನರನ್ನು ಕರೆಸಿ ಇವರೆಲ್ಲರೂ ನಮ್ಮ ಆಡಳಿತ ಮಂಡಳಿಯ ಸದಸ್ಯರೆಂದು ಹೇಳಿ ಅವರನ್ನೇ ಕೇಳಿ ಅಂತ ಹಾರಿಗೆ ಉತ್ತರವನ್ನು ನೀಡಿರುತ್ತಾರೆ. ಮುಖ್ಯವಾಗಿ ಪರಿಶೀಲಿಸಲಾಗಿ ಅಲ್ಲಿ ಆಗಮಿಸಿದಂತಹ ಶ್ರೀ ಸಂಕೇತ್ ಮಂದ್ರೇಕರ್, ಶ್ರೀ ಓಂಕಾರ ಕುಲಕರ್ಣಿ ಹಾಗೂ ಇನ್ನಿತರರು ಬಂದವರಲ್ಲಿ ಇವರು ಯಾರೂ ಆಡಳಿತ ಮಂಡಳಿಯ ಸದಸ್ಯರು ಇರಲಿಲ್ಲ. ಸದರಿ ಇವರ ತಂದೆಯವರು ನ್ಯಾಯಾಲಯದ ನವೀಕರಣದ ಸಂದರ್ಭದಲ್ಲಿ ಸದಸ್ಯರಾಗಿದ್ದರು. ಯಾವ ಸಂದರ್ಭದಲ್ಲಿ ಸಂಸ್ಥೆಯು ನವೀಕರಣಗೊಂಡಿರುವುದಿಲ್ಲೋ ಆ ಸಂದರ್ಭದಲ್ಲಿ ಸಂಸ್ಥೆಗೆ ಇವರ ಹಕ್ಕು ಮತ್ತು ಅಧಿಕಾರ ಆಗಿರುವುದಿಲ್ಲ. ಆದರೂ ಕೂಡ ಸಂಸ್ಥೆಯ ಸ್ವಯಂ ಘೋಷಿತ ಅಧ್ಯಕ್ಷರು ದಬ್ಬಾಳಿಕೆ ಮಾಡುವ ಹುಡುಗರನ್ನು ಮುಂದೆ ಮಾಡಿಕೊಂಡು ತಮ್ಮ ಅಧಿಕಾರವನ್ನು ಚಲಾಯಿಸುತ್ತಿದ್ದಾರೆ. ಹಾಗೂ ಅದೇ ರೀತಿಯಾಗಿ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕ ವೃಂದದವರಿಗೂ ಕೂಡ ಚಿತ್ರಹಿಂಸೆ ನೀಡುತ್ತಿರುವುದು ಎಂಬುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಸದರಿ ಸಂಸ್ಥೆಯ ಸುಮಾರು 11 ಅಂಗ ಸಂಸ್ಥೆಗಳನ್ನು ಹೊಂದಿದ್ದು ಈ ಸಂಸ್ಥೆಯಲ್ಲಿ ಸುಮಾರು ಜನ ನಿವೃತ್ತಿ ಹೊಂದಿದ್ದು ಈ ಹುದ್ದೆಗಳಿಗೆ ಭರ್ತಿ ಮಾಡಿಕೊಳ್ಳಲು ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ ನಿವೃತ್ತಿ ಹೊಂದಿದ ಶಿಕ್ಷಕರಿಗೂ ಕೂಡ ತುಂಬ ಅನ್ಯಾಯ ಮಾಡಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಈ ಎಲ್ಲ ವಿಷಯಗಳಿಗೆ ಸ್ವಯಂ ಘೋಷಿತವಾಗಿ ಕಾನೂನು ಬಾಹಿರವಾಗಿ ಅಧಿಕಾರಿ ಚಲಾಯಿಸುತ್ತಿದ್ದಾರೆ. ಈ ಸಂಸ್ಥೆಯಲ್ಲಿ ಉಪನ್ಯಾಸಕರ ಹುದ್ದೆಗಳು ಖಾಲಿ ಇದ್ದು ಅವುಗಳನ್ನು ಭರ್ತಿ ಮಾಡುವುದಕ್ಕೋಸ್ಕರ ಸರ್ಕಾರಕ್ಕೆ ತಪ್ಪು ವರದಿಯನ್ನು ಸಲ್ಲಿಸುತ್ತಿದ್ದಾರೆ. ಕಾರಣ ಆಡಳಿತ ಮಂಡಳಿಯ ಸದಸ್ಯರು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು 2020ರಲ್ಲಿ ಉಚ್ಚ ನ್ಯಾಯಾಲಯದ ಮೊರೆ ಹೋಗಿದ್ದರೂ ಕೂಡ ಸಂಸ್ಥೆಯ ಸ್ವಯಂ ಘೋಷಿತ ಅಧ್ಯಕ್ಷರಾದ ಶ್ರೀ CB ಕುಲಕರ್ಣಿ ಅವರು ಸಂಸ್ಥೆಯ ಖಾಲಿ ಹುದ್ದೆಗೆ ಉಪನ್ಯಾಸಕರ ಭರ್ತಿಗೋಸ್ಕರ ದಿನಾಂಕ 21/1/2022ರಂದು ಪ್ರತಿಜ್ಞಾ ಪ್ರಮಾಣ ಪತ್ರವನ್ನು ಪ್ರಸ್ತಾವನೆಯೊಂದಿಗೆ ಸಲ್ಲಿಸಿ ತಮ್ಮ ಸಂಸ್ಥೆಯ ವಿರುದ್ಧ ಯಾವುದೇ ನ್ಯಾಯಾಲಯದಲ್ಲಿ ಪ್ರಕರಣ ಇರುವುದಿಲ್ಲ ಅಂತ ವರದಿಯನ್ನು ಸಲ್ಲಿಸಿದ್ದಾರೆ. ಈ ರೀತಿಯಾಗಿ ಮೋಸತನದಿಂದ ಸಂಸ್ಥೆಯನ್ನು ತಮ್ಮ ಸುಪ್ಪತ್ತಿಗೆಯಲ್ಲಿ ಇಟ್ಟುಕೊಂಡಿದ್ದಾರೆ. ಈ ಎಲ್ಲ ವಿಷಯಗಳು ಸಂಬಂಧಪಟ್ಟ ಶಾಲಾ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಗೊತ್ತಿದ್ದರೂ ಕೂಡ ಯಾವ ಒಬ್ಬ ಸರ್ಕಾರಿ ಅಧಿಕಾರಿಯೂ ನ್ಯಾಯಯುತವಾಗಿ ನಿರ್ಣಯಗಳನ್ನು ಕೈಗೊಳ್ಳುತ್ತಿಲ್ಲ. ಕಾರಣ ಸದರಿ ಶ್ರೀ A ಕಾಂಬ್ಳೆ ಇವರಿಗೆ DDPI ಆದಂಥ ಶ್ರೀಯುತ ಭಂಡಾರಿ ಇವರನ್ನು ಸಂಪರ್ಕಿಸಿ ಸದರಿ ಸಂಸ್ಥೆಯು ಮಾನ್ಯತೆ ನವೀಕರಣಗೊಂಡಿರುವುದಿಲ್ಲ. ಆದರೂ ಕೂಡ ಶ್ರೀ A ಕಾಂಬ್ಳೆ ಇವರನ್ನು ಆಡಳಿತ ಮಂಡಳಿಯವರು ಹಿಂಬಡ್ತಿ ನೀಡಿರುವುದು ಸಮಂಜಸವಲ್ಲ ಎಂಬ ವಿಷಯವನ್ನು ಅವರಿಗೆ ಹೇಳಿದರೂ ಕೂಡ ನಮ್ಮ ಸಂಬಂಧಿಕರು ಇದೇ ಸಂಸ್ಥೆಯಲ್ಲಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಶಿಂದೆ ಇವರನ್ನು ಪ್ರಾಚಾರ್ಯರ ಹುದ್ದೆಯನ್ನು ಗಿಟ್ಟಿಸುವುದಕ್ಕೋಸ್ಕರ ವಿಷಯ ಗೊತ್ತಿದ್ದರೂ ತಮ್ಮ ಸಂಬಂಧಿಕರ ಸ್ವಾರ್ಥಕ್ಕಾಗಿ ಈ ವಿಷಯವನ್ನು ತಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿರುವುದಿಲ್ಲ. ಅದೇ ರೀತಿಯಾಗಿ ಪ್ರೌಢಶಾಲೆಗಳನ್ನು ನಡೆಸುತ್ತಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಪ್ರತಿಭಾ ಪಾಟೀಲ್ ಇವರಿಗೆ ಎಲ್ಲ ವಿಷಯ ಗೊತ್ತಿದ್ದರೂ ಕೂಡ ತಮ್ಮ ಮೇಲಾಧಿಕಾರಿಗಳಿಗೆ ದಿನಾಂಕ 14/4/25ರಂದು ಪತ್ರ ಬರೆಯುವ ಸಂದರ್ಭದಲ್ಲಿ ಎಲ್ಲ ವಿಷಯವನ್ನು ಪ್ರಸ್ತಾಪಿಸಿದರೂ ಕೂಡ ಸಂಸ್ಥೆಯು PTR ನವೀಕರಣ ಇಲ್ಲದಿದ್ದರೂ ಕೂಡ ತಮ್ಮ ಪತ್ರದಲ್ಲಿ ಸಂಸ್ಥೆಯ ಆಡಳಿತ ಮಂಡಳಿಯ ಅಸ್ತಿತ್ವದಲ್ಲಿರುವುದಾಗಿ ಅರಿತುಕೊಂಡು ಶಾಲೆ ಮತ್ತು ಸಂಸ್ಥೆಯನ್ನು ನಡೆಸಿಕೊಂಡು ಹೋಗುತ್ತಿರುವುದಾಗಿ ಭಾವಿಸಲಾಗಿದೆ. ಅಂದರೆ ಮಾನ್ಯ ಉಚ್ಚ ನ್ಯಾಯಾಲಯ ಹಾಗೂ ಉಳಿದ ನ್ಯಾಯಾಲಯಗಳ ಅಂತಿಮ ಆದೇಶದ ಬರುವವರೆಗೆ ಈ ಮಂಡಳಿಯವರು ಕಾರ್ಯಭಾರವನ್ನು ನಡೆಸಿಕೊಂಡು ಹೋಗುವುದು ಸೂಕ್ತವೆನಿಸುತ್ತದೆ ಅಂತ ಏಕಗವಾಕ್ಷವಾಗಿ ಬೇಕಾಯ್ದೆಶೀರಿರುವ ಆಡಳಿತ ಮಂಡಳಿಯವರಿಗೆ ಸಂಗನಮತ ಮಾಡಿಕೊಂಡು ತಮ್ಮ ಮೇಲಾಧಿಕಾರಿಗಳಿಗೆ ಪ್ರಸ್ತಾವವನ್ನು ಸಲ್ಲಿಸಿರುತ್ತಾರೆ. ಅಂದರೆ ಸದರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು DDPO ಇವರೆಲ್ಲರೂ ಕೂಡಿಕೊಂಡು ಆಡಳಿತ ಮಂಡಳಿಯೊಂದಿಗೆ
ಸಂಗನಮತ ಮಾಡಿಕೊಂಡು ಆಡಳಿತ ಮಂಡಳಿಯವರಿಗೆ ಸಹಕಾರ ನೀಡಿ ಸರ್ಕಾರದ ಹಣವನ್ನು ಲೂಟಿ ಮಾಡುತ್ತಿದ್ದಾರೆ. ಕಾರಣ ಕರ್ನಾಟಕ ಶಿಕ್ಷಣ ಅಧಿನಿಯಮ 1983 ಕಲಂ ನಂಬರ್ 1ರಲ್ಲಿ ಉಲ್ಲೇಖಿಸಿದಂತೆ ಅಧಿಕಾರವನ್ನು ಚಲಾಯಿಸಿ ಇವರೆಲ್ಲರೂ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬಹುದಿತ್ತು. ಆದರೂ ಕೂಡ ಅದನ್ನು ಮರೆಮಾಚಿದ್ದಾರೆ. ಆದ್ದರಿಂದ ಸದರಿ ಈ ಆಡಳಿತ ಮಂಡಳಿಗೆ ಈ ಕೂಡಲೇ ವಿಶೇಷ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಿ ಸಂಸ್ಥೆಯನ್ನು ಸರ್ಕಾರದ ಅಧೀನದಲ್ಲಿ ಪಡೆದುಕೊಳ್ಳಬೇಕು ಹಾಗೂ ಸಂಸ್ಥೆಯ ಆಡಳಿತ ಮಂಡಳಿ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಸಂಸ್ಥೆಯ ಹಣಕಾಸಿನ ಬಗ್ಗೆ ಸಿಬಿಐ ತನಿಖೆಯನ್ನು ಪ್ರಾರಂಭಿಸಬೇಕು ಹಾಗೂ ಈ ಮೂರು ಅಧಿಕಾರಿಗಳ ಮೇಲೆ ಸೂಕ್ತ ಇಲಾಖೆ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರನ್ನು ಅಮಾನತುಗೊಳಿಸಬೇಕೆಂದು ಈ ಮೂಲಕ ಒತ್ತಾಯಿಸಪಡಿಸುತ್ತೇವೆ. ಮತ್ತು ಸದರಿ ಈ ಒಂದು ಆಡಳಿತ ಮಂಡಳಿಯನ್ನು ಹೊರಗೆ ಹಾಕಿ ಆಡಳಿತಾಧಿಕಾರಿಯನ್ನು ನೇಮಿಸಬೇಕಂತ ತಿಳಿದು ನಾವು ಇವತ್ತು ಪತ್ರಿಕಾ ಪ್ರಕಟಣೆ ಮುಖಾಂತರ ನಾವು ಕೇಳಿಕೊಳ್ತಾ ಇದ್ದೇವೆ. ಇದರ ಜೊತೆಗೆ ಇದು ಕೈಗೂಡಲಿಲ್ಲ ಅಂದರೆ ನಾವು ಈ ಒಂದು 2-3 ತಿಂಗಳು ನಾವು ಕಾಲಾವಕಾಶ ಕೊಡ್ತೇವೆ. ಇದ್ರ ಜೊತೆಗೆ ಆಗಲಿಲ್ಲ ಅಂದರೆ ನಾವು ಒಂದು ಸಿಟಿ ಸಂಸ್ಥೆ ವಿರುದ್ಧ ನಾವು ಸಂಬಂಧಪಟ್ಟ ಇಲಾಖೆಯಲ್ಲಿಗೆ ಹೋರಾಟವನ್ನು ಮಾಡಲಿಕ್ಕೆ ತಯಾರಿಗಳು ತಮ್ಮಲ್ಲಿ ಈ ಪತ್ರಿಕೆ ಪ್ರಕಟಣೆ ಮುಖಾಂತರ ಹೇಳಬಯಸುತ್ತೇವೆ. ಈ ಸಂದರ್ಭದಲ್ಲಿ ನ್ಯಾಯವಾದಿ ಸುದರ್ಶನ್ ತಮ್ಮಣ್ಣವರ, ಮಹಾದೇವ ಮನೋಳಿಕರ, ನಿರಂಜನ್ ಕಾಂಬ್ಳೆ, ವಿದ್ಯಾಧರ ಚಿತಾಳೆ, ನಂದಕುಮಾರ ದರ್ಬಾರೆ, ಬಜರಂಗ ಅಮ್ಮಣಗಿ, ಅಶೋಕ್ ಮಾಳಗೆ, ಮಾರುತಿ ಕಾಂಬ್ಳೆ, ಮನೋಹರ ಬಾಳ್ನಾಯ್ಕ, ಭೀಮರಾವ್ ನಾಡ್ಕರ್ನಿ, ಮನೋಹರ ಮಲಕಾರಿ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು.